सर्वेभ्यः छात्रेभ्यः स्वागतं व्याहरामि। अद्य वयं नीतिबोधं कुर्मः। चतुर्थः पाठः नीतिबोधः। ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ। ಇವತ್ತು 4ನೇ ಪಾಠ ನಿಮಗೆ ಸುಭಾಷಿತ ಅಂದರೆ ನೀತಿಬೋಧ ಎನ್ನುವಂಥ ಹೆಸರಿನಲ್ಲಿ ಅದು ಇದೆ. ಇದನ್ನು ಕಂಠಪಾಠ ಮಾಡಬೇಕು ನೀವು. ನೀತಿಬೋಧ ಅಂದ್ರೇನು? ನೀತಿಂ ಬೋಧಯತಿ ಇತಿ ನೀತಿಬೋಧ. ನೀತಿಯನ್ನು ಹೇಳ್ಕೊಡುವಂಥದ್ದು. ನೀತಿ ಅಂದರೆ ಏನು? ಯಾವುದನ್ನು ನೀತಿ ಅಂತ ಕರೀತಾರೆ? ನಾವು ಇಂಗ್ಲೀಷ್ನಲ್ಲಿ ಅದಕ್ಕೆ ಮೋರಲ್ ಅಂತ ಕರಿತೀವಿ. ಈ ನೀತಿ ಅಂದರೆ ಹೇಗೆ ಇರಬೇಕು ಎನ್ನುವಂತಹ ನಿಯಮಗಳನ್ನೇ ನೀತಿ ಅಂತ ಕರಿತೀವಿ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಈ ನೀತಿ ಅನ್ನೋದಿಲ್ಲ ಅಂತಂದರೆ ಜೀವನವೇ ನಾಶ ಆಗಿಬಿಡುತ್ತೆ, ಜೀವನ ನರಕ ಆಗಿಬಿಡುತ್ತೆ, ನಮಗೂ ಅಷ್ಟೇ, ನಮ್ಮಿಂದ ಬೇರೆಯವರಿಗೂ. ಹಾಗಾಗಿ ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೀತಿಯನ್ನು ಹೊಂದಿರಬೇಕು. ತನ್ನ ಬಿಹೇವಿಯರ್ ಅಥವಾ ನಡತೆಯಲ್ಲಿ ನೀತಿಯನ್ನು ಅಳವಡಿಸ್ಕೊಂಡಿರಬೇಕು. ಈ ಸುಭಾಷಿತಗಳು ಸಂಸ್ಕೃತ ದೊಡ್ಡ ಅನರ್ಘ್ಯ ರತ್ನಗಳು. ಇವು ಸಾಗರವೂ ಹೌದು. ನಾವು ಹೇಗೆ ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡಬೇಕು, ವ್ಯಕ್ತಿಗಳನ್ನು ಅಳತೆ ಮಾಡೋದು ಹೇಗೆ, ಅವರ ಸ್ವಭಾವಗಳನ್ನು ತಿಳ್ಕೊಳ್ಳೋದು ಹೇಗೆ, ನಾವು ಯಾರ ಜೊತೆ ಹೇಗಿರಬೇಕು, ಹೇಗೆ ಮಾತಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ, ವಿಶದವಾಗಿ, ಮಾರ್ಮಿಕವಾಗಿ ಮನಸ್ಸಿಗೆ ನಾಟುವಂತೆ ಹೇಳಿಕೊಡ್ತಾ ಬಂದಿವೆ ಈ ಸಂಸ್ಕೃತದ ಸುಭಾಷಿತಗಳು. ಹಾಗಾಗಿ ನಿಮಗೆ ಪ್ರತಿ ವರ್ಷವೂ 8ನೇ ಕ್ಲಾಸ್ನಲ್ಲಿ, 9ನೇ ಕ್ಲಾಸ್ನಲ್ಲಿ, 10ನೇ ಕ್ಲಾಸಲ್ಲಿ, ಇವನ್ PUCಯಲ್ಲೂ ಕೂಡ ಈ ಸುಭಾಷಿತಗಳು ಇದ್ದೇ ಇರುತ್ತವೆ. ಅದು ಸುಭಾಷಿತದ ಒಂದು ವೈಶಿಷ್ಟ್ಯ, ಒಂದು ಸಾಮರ್ಥ್ಯ. ನೋಡೋಣ ಕೆಲವು ಸುಭಾಷಿತಗಳು ಏನು ಹೇಳ್ತವೆ ಅಂತ. ನಿಮಗೆ 4 ಸುಭಾಷಿತಗಳಿವೆ, ನೋಡೋಣ. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದಃ ಪಿಕಕಾಕಯೋಃ ವಸಂತಕಾಲೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂಚ ಮತಿಮಾನ್ನ ಪ್ರಕಾಶಯೇತ್ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಾಂ ನಿದ್ರಯಾ ಕಲಹೇನ ವಾ ನರಸ್ಯಾಭರಣಂ ರೂಪಂ ರೂಪಸ್ಯಾಭರಣಂ ಗುಣಃ ಗುಣಸ್ಯಾಭರಣಂ ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಾ. ಹೀಗೆ 4 ಸುಭಾಷಿತಗಳನ್ನು ನಿಮಗೆ ಇಲ್ಲಿ ಹೇಳಿದ್ದಾರೆ ನೋಡಿ. ಮೊದಲನೇದು ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದಃ ಪಿಕಕಾಕಯೋಃ ವಸಂತಕಾಲೇ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಃ ಪಿಕಃ. ಸರಳವಾಗಿ ಹೇಳೋದಾದರೆ ಕಾಗೆಯೂ ಕಪ್ಪು, ಮತ್ತು ಪಿಕಃ ಅಂದರೆ ಕೋಗಿಲೆ, ಕೋಗಿಲೆಯೂ ಕಪ್ಪು. ಕಾಕ ಅಂದರೆ ಕಾಗೆ, ಪಿಕಃ ಅಂದರೆ ಕೋಗಿಲೆ, ಎರಡೂ ಕಪ್ಪೆ. ಕೋಭೇದ ಪಿಕಕಾಕಯೋಃ. ಎರಡರಲ್ಲೂ ಏನು ವ್ಯತ್ಯಾಸ ಹಾಗಾದರೆ? ಕಾಗೆ ಮತ್ತು ಕೋಗಿಲೆ ನಡುವೆ ಏನು ವ್ಯತ್ಯಾಸ? ವಸಂತಕಾಲೇ ಸಂಪ್ರಾಪ್ತೆ. ವಸಂತಕಾಲ ಬಂದಾಗ ಕಾಗೆ ಕಾಗೆನೇ, ಕೋಗಿಲೆ ಕೋಗಿಲೆನೇ. ಅರೆ ಇದರಲ್ಲೇನು ವಿಶೇಷ ಇದೆ? ಕಾಗೆ ಕಾಗೆ, ಕೋಗಿಲೆ ಕೋಗಿಲೆ ಅಂತಂದರೆ ನಮಗೆ ಹೇಗೆ ಇದು ಅಪ್ಲೈ ಆಗುತ್ತೆ? ನಾವು ಯಾವ ರೀತಿಯ ವ್ಯಾಲ್ಯೂವನ್ನು ಇದರಲ್ಲಿ ಕಲಿಬೋದು, ನೀತಿಯನ್ನು ಅಂತಂದರೆ ನೋಡಿ, ನಮಗೆ 100 ಗೆಳೆಯರಿರ್ತಾರೆ. ಅದರ ನಿಜವಾದ ಗೆಳೆಯರು ಯಾರು ನಮಗೆ ಗೊತ್ತಾಗೋದಿಲ್ಲ. ನಮಗೆಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರೂ ನಮ್ಮನ್ನು ತುಂಬ ಗೌರವಿಸ್ತಾರೆ, ನಾವು ಹೇಳ್ದಂಗೆ ಕೇಳ್ತಾರೆ ಅಂತೆಲ್ಲ ಇರುತ್ತೆ. ಆದರೆ ಯಾರು ನಿಜವಾದ ಗೆಳೆಯರು ಅನ್ನುವಂತಹ ಒಂದು ತೀರ್ಮಾನ ನಮ್ಮಲ್ಲಿ ಆಗಿರೋದಿಲ್ಲ, ಅಥವಾ ನಮಗೆ ಭಾಳ ಕಷ್ಟವಾಗಿರುತ್ತೆ. ಯಾವಾಗ ನಮಗೆ ಕಷ್ಟ ಬರುತ್ತೋ ಆಗ ಗೊತ್ತಾಗತ್ತೆ ನಿಜವಾದ ಗೆಳೆಯರು ಯಾರು, ಸುಮ್ಮನೆ ಗೆಳೆಯರು ಯಾರು, ಟೈಮ್ ಪಾಸಿಗೆ ಬಂದವರು, ಅಥವಾ ನಮ್ಮಿಂದ ಲಾಭ ತಗೊಂಡು ಹೋಗ್ಲಿಕ್ಕೆ ಬಂದವರು, ನಮ್ಮಿಂದ ಎಲ್ಲ ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಬಂದವರು. ಆದ್ದರಿಂದ ಈ ಕಾಗೆ ಮತ್ತು ಕೋಗಿಲೆ ಅನ್ನೋದು ಹಾಗೆ, ಎಲ್ಲರೂ ಗೆಳೆಯರೇ ಆದರೂ ಸಮಯ ಬಂದಾಗ
ನಿಜವಾದ ಗೆಳೆಯರು ನಮ್ಮ ಜೊತೆ ಇರ್ತಾರೆ, ಉಳಿದವರು ನಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ಹೇಗೆ ವಸಂತ ಕಾಲ ಬಂದಾಗ ಕೋಗಿಲೆ ತನ್ನ ಸ್ವರದಿಂದ ಮಧುರವಾದಂಥ ಗಾನವನ್ನು ಹಾಡೋದ್ರ ಮೂಲಕ ತಾನು ಕಾಗೆಗಿಂತ ಭಿನ್ನ, ನೋಡಲಿಕ್ಕೆ ನಾನು ಕಾಗೆ ಹಾಗೆ ಕಪ್ಪಿದ್ರೂ ಕೂಡ ನಾನು ಕಾಗೆ ಅಲ್ಲ ಅನ್ನೋದನ್ನು ತೋರಿಸಿಕೊಡುತ್ತೋ ಸಮಾಜಕ್ಕೆ. ಹಾಗೆ ನಮಗೆ ಬಂದಂತಹ ಕಷ್ಟ ಕಾಲಗಳು ಅಥವಾ ನಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾರು ನಿಜವಾದ ಗೆಳೆಯರು, ಯಾರು ಸಂದರ್ಭಕ್ಕೆ ತಕ್ಕ ಗೆಳೆಯರು ಅಂತ ಗೊತ್ತು ಮಾಡುತ್ತೆ. ಹಾಗಾಗಿ ಕಾಗೆನೂ ಕಪ್ಪಿರಬಹುದು, ಕೋಗಿಲೆಯೂ ಕಪ್ಪಿರಬಹುದು, ಬಟ್ ಅವೆರಡರ ವ್ಯತ್ಯಾಸ ಗೊತ್ತಾಗಿರೋದು ವಸಂತ ಕಾಲದಲ್ಲಿ. ಹಾಗಾಗಿ ಸಮಯ ಬಂದಾಗ ವ್ಯತ್ಯಾಸ ಗೊತ್ತಾಗತ್ತೆ, ಎಲ್ಲರ ಬಣ್ಣ ಕಳಚತ್ತೆ ಅಂತ ಹೇಳಬೇಕಾದರೆ ಈ ಸುಭಾಷಿತವನ್ನು ನಾವು ಬಳಸಬಹುದು. ಅರ್ಥನಾಶಂ ಮನಸ್ತಾಪಂ, ಈ ಶ್ಲೋಕ ಈಗ. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚಾಪಮಾನಂಚ ಮತಿಮಾನ್ನ ಪ್ರಕಾಶಯೇತ್. ಅರ್ಥನಾಶಂ ಮನಸ್ತಾಪಂ ಗೃಹೇ ದುಶ್ಚರಿತಾನಿ ಚ ವಂಚನಂ ಚ ಅಪಮಾನಂ ಚ ಮತಿಮಾನ್ನ ಪ್ರಕಾಶಯೇತ್. ನೋಡಿ, ಚೆನ್ನಾಗಿ ಹೇಳಿದ್ದಾರೆ. ಯಾವುದನ್ನು ಬುದ್ಧಿವಂತನಾದವನು ಹೊರಗಡೆ ಅಂದರೆ ಬೇರೆಯವರಿಗೆ ಹೇಳಬಾರದು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ನಾವೆಷ್ಟೋ ಸರಿ ಎಲ್ಲ ವಿಷಯಗಳನ್ನು ನಮ್ಮ ಆತ್ಮೀಯರು ಅಂತ ಹೇಳ್ಕೊಂಡು ಹೇಳಿಬಿಡ್ತೀವಿ, ಆದರೆ ಮುಂದೊಂದು ದಿನ ಅದು ಬಹಳ ದೊಡ್ಡ ಸಮಸ್ಯೆಗೆ ಕಾರಣ ಆಗುತ್ತೆ. ಆದ್ದರಿಂದ ನೋಡಿ, ಯಾವುದನ್ನು ಹೇಳಬಾರ್ದು ಅನ್ನೋದಕ್ಕೆ ಹಿಂದೆ ನಮ್ಮ ಪೂರ್ವಜರು ಈ ನಿಯಮವನ್ನೇ ಮಾಡಿಬಿಟ್ಟಿದ್ದಾರೆ ಸುಭಾಷಿತದ ಮೂಲಕ. ಅರ್ಥನಾಶಂ ಮನಸ್ತಾಪಂ. ಅರ್ಥನಾಶ ಅಂದ್ರೇನು? ಸಂಪತ್ತನ್ನು ಕಳ್ಕೊಳ್ಳೋದು. ಇಲ್ಲಿ ದುಡ್ಡು ಅಂತ ಮಾತ್ರ ಅರ್ಥ ಅಲ್ಲ, ಅರ್ಥಕ್ಕೆ 4 ಅರ್ಥಗಳಿದೆ. ಅರ್ಥ ಅಂದರೆ ಕಾರಣ, ಅರ್ಥ ಅಂದರೆ ಸಂಪತ್ತು, ಅರ್ಥ ಅಂದರೆ ಮೀನಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಶಬ್ದದ ಅರ್ಥ. ಹೀಗೆ ಎಲ್ಲ ಬಗೆಯ ಅರ್ಥವನ್ನು ಇದು ಹೊಂದಿರೋದ್ರಿಂದ ಈ ಅರ್ಥನಾಶಂ ಅಂದರೆ ಸಂಪತ್ತನ್ನು ಕಳ್ಕೊಂಡಾಗ, ನಾವು ದುಡ್ಡನ್ನು ಕಳ್ಕೊಂಡಾಗ, ಮನಸ್ತಾಪಂ ಯಾರ್ದಾರ ಜೊತೆ ಜಗಳ ಆಗಿದ್ದನ್ನು, ಹಣವನ್ನು ಕಳ್ಕೊಂಡಿರೋದನ್ನು ಅಥವಾ ಸಂಪತ್ತನ್ನು ಕಳ್ಕೊಂಡಿರೋದನ್ನು, ಬೇರೆಯವರ ಜೊತೆ ಗಲಾಟೆ ಆಗಿರೋದನ್ನು, ಗೃಹೇ ದುಶ್ಚರಿತಾನಿ ಚ ಮನೇಲಿ ಏನೋ ಕೆಟ್ಟದಾಗಿದೆ, ಮನೇಲಿ ಏನೋ ಕಸಿವಿಸಿ ಆಗಿದೆ, ಅಪ್ಪ ಅಮ್ಮನಿಗಿರ್ಬೋದು, ಅಣ್ಣ ತಮ್ಮಂದಿರಲ್ಲಿರ್ಬೋದು, ಅಥವಾ ಚಿಕ್ಕಪ್ಪ ದೊಡ್ಡಪ್ಪರಲ್ಲಿರ್ಬೋದು, ಅಥವಾ ಅಪ್ಪ ಚಿಕ್ಕಪ್ಪನಲ್ಲಿರ್ಬೋದು, ಏನೋ ಗೃಹೇ ದುಶ್ಚರಿತಾನಿ ಚ ಮನೇಲಿ ಏನೋ ಕೆಟ್ಟದಾಗಿದ್ದರೆ, ವಂಚನಂ ಚಾಪಮಾನಂಚ ವಂಚನಂ ಮೋಸ ಆಗಿದ್ದರೆ, ನಾವು ಮೋಸ ಮಾಡಿದ್ದಿರ್ಬೋದು ಅಥವಾ ನಮ್ಮ ಬೇರೆಯವರು ಮೋಸ ಮಾಡಿದ್ದಿರ್ಬೋದು. ವಂಚನಂ ಚ ಅಂದರೆ ಮತ್ತು ಅಂತ ಅರ್ಥ. ಅಪಮಾನ ಬೇರೆಯವರಿಂದ ಆಗಿರುವಂಥ ಅಪಮಾನ. ಅಪಮಾನಂ ಮತಿಮಾನ್ ನ ಪ್ರಕಾಶಯೇತ್. ಬುದ್ಧಿವಂತನಾದವನು ಮತಿಮಾನ್ ಅಂದರೆ ಬುದ್ಧಿವಂತ, ನ ಪ್ರಕಾಶಯೇತ್ ಯಾವತ್ತೂ ಅದನ್ನು ಬೇರೆಯವರಿಗೆ ಹೇಳೋದಿಲ್ಲ. ನೋಡಿ, ಎಂಥ ದೊಡ್ಡ ಅರ್ಥ ಇದೆ. ಏನು ತೊಂದರೆ, ನಾವು ಹಣ ಕಳ್ಕೊಂಡಿದ್ದೀನಿ ಹೇಳ್ಕೊಂಡ್ರೆ ಅಂತ ನೀವು ಕೇಳ್ಬೋದು. ಹಣ ಕಳ್ಕೊಂಡಿದ್ದನ್ನು ನಾವು ಯಾರಿಗಾರು ಹೇಳಿದರೆ ಅವರು ನಮ್ಮನ್ನು 2 ರೀತಿಯಲ್ಲಿ ಅರ್ಥೈಸ್ತಾರೆ. ಒಂದು, ನಮ್ಮ ಹತ್ರ ಹಣ ಇಲ್ಲ, ಅವ್ರ ಹತ್ರ ನಾವು ಸಾಲ ಕೇಳ್ತೀವಿ ಅನ್ನೋ ಕಾರಣಕ್ಕೆ ಅವ್ರು ನಮ್ಮಿಂದ ದೂರ ಆಗ್ತಾರೆ. ಇಲ್ಲ, ನಮಗೆ ಜವಾಬ್ದಾರಿ ಇಲ್ಲ, ನಾವು ಅಷ್ಟೆಲ್ಲ ಬುದ್ಧಿವಂತರಲ್ಲ, ನಮ್ಮ ಹತ್ರ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಅಂತಹ ಒಂದು ಸಾಮರ್ಥ್ಯ ಇಲ್ಲ ಅದನ್ನು ಸರಿಯಾಗಿ ಇಟ್ಕೊಳ್ಳುವಂಥದ್ದು ಅನ್ನೋದನ್ನು ಅವ್ರು ಅರ್ಥೈಸ್ಕೊಂಡು ನಮ್ಮಿಂದ ದೂರ ಹೋಗ್ತಾರೆ. ಹಾಗಾಗಿ ಹೇಗಾದರೂ ಕಷ್ಟನೇ. ಆದ್ದರಿಂದ ನಾವು ಹಣ ಕಳ್ಕೊಂಡಿದ್ದನ್ನು ಅಥವಾ ನಾವು ನಮ್ಮ ಹಣವನ್ನು, ನಮ್ಮಲ್ಲಿರುವಂಥ ಸಂಪತ್ತು ನಾಶ ಆಗಿದ್ದನ್ನು ಯಾರಿಗೂ ಹೇಳ್ಕೊಳ್ಬಾರ್ದು. ಆಮೇಲೆ ಮನಸ್ತಾಪಂ, ಬೇರೆಯವ್ರ ಜೊತೆ ಗಲಾಟೆ ಆದರೆ ಏನು ತೊಂದರೆ ಆಗುತ್ತೆ ಅಂತ ಕೇಳಿದ್ರೆ, ಆ ನಮ್ಮಿಬ್ಬರ ನಡುವೆ ಗಲಾಟೆ, ನನ್ನ ಮತ್ತು ಇನ್ಯಾವುದೊಬ್ಬರ ನಡುವೆ ಗಲಾಟೆ ಆಗಿದೆ ಅಂತಿದ್ರೆ ಅದನ್ನು ನಾನು ಅಥವಾ ಅವನು ಬೇರೆಯವ್ರಿಗೆ ಹೋಗಿ ಹೇಳಿದರೆ ಅವರು ಆ ನಮ್ಮಿಬ್ಬರ ನಡುವಿನ ಗಲಾಟೆಯನ್ನು ಎನ್ಕ್ಯಾಶ್ ಮಾಡ್ಕೋಬೋದು. ಅವ್ರಿಗೆ ಬೇಕಾದ ಹಾಗೆ ಅವರು ಅದನ್ನು ಬದಲಾವಣೆ ಮಾಡ್ಕೊಳ್ಬೋದು, ಅಥವಾ ಒಂದು ರೂಮರ್ನ ಹಬ್ಬಿಸ್ಬೋದು. ಅದರಿಂದ ನಮ್ಮಿಬ್ಬರ ನಡುವೆ ಇನ್ನೂ ಗಲಾಟೆಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗಿಬಿಡ್ಬೋದು. ಆದ್ದರಿಂದ ಮನಸ್ತಾಪ, ಯಾರದೇ ಜೊತೆ ಗಲಾಟೆ ಆಗಿದ್ದರೂ ಅದನ್ನು ನಾವು ಹೇಳ್ಕೊಳ್ಬಾರದು. ಗೃಹೇ ದುಶ್ಚರಿತಾನಿ ಚ, ಮನೆಯಲ್ಲಿ ಗಲಾಟೆ ಇದ್ದರೆ ಖಂಡಿತವಾಗಿ ಯಾರಿಗೂ ಹೇಳಬಾರ್ದು. ಯಾಕಂದರೆ ಇಡೀ ಊರಿಗೆಲ್ಲ ಬೇರೆ ಬೇರೆ ರೀತಿಯ ಅರ್ಥ ಇದರಲ್ಲಿ ಹೋಗ್ಬಿಡುತ್ತೆ. ಯಾಕೆಂದರೆ ನಾವು ಒಂದು ಅರ್ಥದಲ್ಲೂ ಅಥವಾ ಒಂದು ರೀತಿಯಲ್ಲಿ ಹೇಳಿದರೆ ಅವರು ಇನ್ನೊಂದು ರೀತಿಯಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ ನಡೆದಂಥ ಅಥವಾ ಯಾರದೇ ಮನೆಯಲ್ಲಿ ನಡೆದಂತಹ ಗಲಾಟೆಯ ಬಗ್ಗೆ ನಾವು ಮಾತಾಡಬಾರ್ದು. ಗೃಹೇ ದುಶ್ಚರಿತಾನಿ ಚ. ಯಾಕೆಂದರೆ ನಾವು ಬೇರೆಯವ್ರ ಮನೇಲಿ ನಡೆದಂಥ ಘಟನೆ ಬಗ್ಗೆ ಹೇಳಿದ್ರು, ಅವ್ರು ಇಂಥವ್ರು ಹೇಳಿದ್ರು ಅಂತ ಅವ್ರು ಬೇರೆ ರೀತಿ ಹೇಳಿ ನಮಗೆ ಆಮೇಲೆ ಗಲಾಟೆ ಮಾಡುವಂತೆ ಮಾಡಿಸ್ಬೋದು. ಆ ಮನೆಯವ್ರು ಬಂದು ನಮ್ಗೆ ಹೊಡಿಬೋದು ಅಥವಾ ಇನ್ನೇನು ತೊಂದರೆ ಆಗ್ಬೋದು.
ಆದ್ದರಿಂದ ಯಾವ ವಿಚಾರವನ್ನು, ಯಾರದೇ ಮನೇಲಿ ನಡೆದಂಥ ವಿಚಾರವನ್ನು ನಾವು ಮಾತಾಡಬಾರ್ದು. ಆಮೇಲೆ ವಂಚನೆ, ಮೋಸ ಆಗಿದ್ದಿದ್ರೆ ಬೇಕಾದಷ್ಟು ನಾವು ಎಷ್ಟೇ ಎಚ್ಚರಿಕೆ ಇದ್ದರೂ ನಮಗೆ ಮೋಸ ಮಾಡ್ತಾರೆ. ಆ ರೀತಿ ಮೋಸ ಆಗಿದ್ದನ್ನು ಹೇಳ್ಕೋಬಾರ್ದು. ಅಥವಾ ನಾವೇ ಕೆಲವೊಮ್ಮೆ ಮೋಸ ಮಾಡಿರ್ಬೋದು ಬೇರೆ ಯಾರಿಗಾದ್ರು, ಅದನ್ನು ಹೇಳ್ಕೋಬಾರ್ದು. ನಾವು ಬೇರೆಯವ್ರಿಗೆ ಮೋಸ ಮಾಡಿದರೆ ನಮ್ಮನ್ನು ಮೋಸಗಾರ ಅಂತ ತಿಳ್ಕೊಂಡು ನಮ್ಮಿಂದ ದೂರ ಹೋಗ್ತಾರೆ, ಆಯಿತಾ. ನಮಗೆ ಮೋಸ ಹೋಗಿದ್ರೆ ಇವರು ದಡ್ಡ ಅಂತ ತಿಳ್ಕೊಂಡು ನಮಗೆ ಇವರೂ ಮೋಸ ಮಾಡೋಕ್ಕೆ ರೆಡಿ ಆಗ್ತಾರೆ. ಸಂದರ್ಭ ಬಂದಾಗ ಇವರು ನಮಗೆ ಮೋಸ ಮಾಡಬಹುದು. ಆದ್ದರಿಂದ ವಂಚನಂ, ಮೋಸ ಹೋಗಿದ್ದನ್ನು, ಮತ್ತು ಅಪಮಾನ ಅಂತಂದರೆ ಅವಮಾನ ಆಗಿರುವಂಥದ್ದು. ಈ ಅವಮಾನ ಅದನ್ನು ಎಲ್ಲೂ ಹೇಳ್ಕೋಬಾರ್ದು. ಯಾಕಂದರೆ ಅವರು ಅದನ್ನು 4 ಜನರ ಎದುರುಗಡೆ ಹೇಳಿ ಟೀಸ್ ಮಾಡ್ತಾರೆ, ನಮಗೆ ಅವಹೇಳನ ಮಾಡ್ತಾರೆ. ಆದ್ದರಿಂದ ಯಾವ ಸಂದರ್ಭದಲ್ಲೂ ಕೂಡ ನಮಗೆ ಅವಮಾನ ಆಗಿದ್ದರೆ, ಯಾರಿಂದಲಾದರೂ ಅಥವಾ ಯಾವುದರಿಂದಾದರೂ ಅಪಮಾನ ಆಗಿದ್ದರೆ ಅದನ್ನು ಹೇಳ್ಕೊಳ್ಬಾರ್ದು, ನನಗೆಲ್ಲ ಅವಮಾನ ಆಗಿತ್ತು ಅಂತೆಲ್ಲ. ಹಾಗಾಗಿ ಅಪಮಾನಂಚ ಮತಿಮಾನ್, ಬುದ್ಧಿವಂತನಾದವನು ನ ಪ್ರಕಾಶೇತ್, ಅದು ಯಾವತ್ತೂ ಅದನ್ನು ತೋರಿಸ್ಕೊಳ್ಳೋದಿಲ್ಲ ಅಥವಾ ಪ್ರಕಾಶಪಡಿಸೋದಿಲ್ಲ, ಹೊರಗಡೆ ಹೇಳೋದಿಲ್ಲ ಅಂತ ಅರ್ಥ. ಅಂದರೆ ಇನ್ನು ಮುಂದಾದರೂ ನೀವು ಯಾವ ಘಟನೆಗಳನ್ನು ಹೊರಗಡೆ ಹೇಳ್ಕೊಳ್ಬೇಡಿ. ನಾವಿವತ್ತು ಪೇಪರಲ್ಲಿ ನೋಡ್ತಾ ಇರ್ತೀವಿ ಎಷ್ಟೋ ವಿಚಾರಗಳು. ಬ್ಲ್ಯಾಕ್ ಮೇಲ್ ಮಾಡೋದು ಅಂದರೆ ಇದರಲ್ಲೇ ಬರುತ್ತೆ ಅವೆಲ್ಲವು. ಅರ್ಥನಾಶ ಮನಸ್ತಾಪಂ ಗೃಹೇ ದುಶ್ಚರಿತಾನಿಚ ವಂಚನಂ ಚ ಅಪಮಾನ, ವಂಚನೆಯಲ್ಲಿ ಬರುತ್ತೆ ಅದು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು. ಹಾಗಾಗಿ ಯಾವುದೇ ಸಂದರ್ಭದಲ್ಲೂ ನಾವು ಈ 5-6 ವಿಚಾರಗಳನ್ನು, ಅರ್ಥನಾಶ, ಮನಸ್ತಾಪ, ಮನೆಯಲ್ಲಿ ನಡೆದಿರುವಂಥ ಘಟನೆ, ವಂಚನೆ, ಅಪಮಾನ, ಈ 5 ವಿಷಯಗಳನ್ನು ಹೇಳಬಾರ್ದು ಯಾರಿಗೂ. ಅರ್ಥ ಆಯ್ತಾ? ನೆಕ್ಸ್ಟು, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಾಂ ನಿದ್ರೆಯ ಕಲಹೇನವ. ನೋಡಿ ಏನು ಹೇಳ್ತಾರೆ ಇಲ್ಲಿ, ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ಧೀಮತ ಅಂದರೆ ದೀಹಿ ಅಸ್ಯಾಮಸ್ಥಿತಿ. ಧೀ ಅಂದರೆ ಬುದ್ಧಿ ಅಂತ ಅರ್ಥ. ಈ ಬುದ್ಧಿವಂತರಾದವರು, ಬುದ್ಧಿ ಇರುವವರು ತಮ್ಮ ಸಮಯವನ್ನು ಹೇಗೆ ಕಳೀತಾರೆ? ಕಾವ್ಯಗಳನ್ನು, ಶಾಸ್ತ್ರವನ್ನು ಓದ್ತಾ ಅದರಲ್ಲೇ ವಿನೋದವನ್ನು ಕಾಣ್ತಾ ಇರ್ತಾರೆ. ವಿನೋದ ಅಂದರೆ ಆನಂದ. ಸೊ ನೀವು ಓದೋದು ಒಮ್ಮೆ ಹೆಬಿಟ್ ಬೆಳೆಸ್ಕೊಳ್ಳಿ, ನಿಮಗೆ ಎಷ್ಟು ಆನಂದ ಸಿಗತ್ತೆ ನೋಡಿ. ಪುಸ್ತಕಗಳು ನಮಗೆ ಯಾವತ್ತೂ ಮೋಸವನ್ನು ಮಾಡೋದಿಲ್ಲ. ಆದ್ದರಿಂದ ಏನೇಳಿ, ಕಾವ್ಯಶಾಸ್ತ್ರನ, ಕಾವ್ಯ ಅಂದರೆ ಯಾವುದು? ಸಂಸ್ಕೃತದಲ್ಲಿ ಬೇಕಾದಷ್ಟು ಕಾವ್ಯಗಳಿವೆ. ಅದರಲ್ಲೂ ಪಂಚಮಹಾಕಾವ್ಯಗಳು ಅಂತ ಕರಿತೀವಿ. ಪಂಚಮಹಾಕಾವ್ಯಗಳು ಯಾವುದು? ರಘುವಂಶ, ಕುಮಾರ ಸಂಭವ, ಇವೆರಡನ್ನೂ ಕಾಳಿದಾಸ ಬರೆದಿರುವಂಥದ್ದು. ಆಮೇಲೆ ಕಾಳಿದಾಸ ಒಟ್ಟು 7 ಕೃತಿಗಳನ್ನು ಬರೆದಿದ್ದಾನೆ. ಅದರಲ್ಲಿ 2 ಮಹಾಕಾವ್ಯಗಳೇ ಒಂದೊಂದು, ಕುಮಾರ ಸಂಭವ ಮತ್ತು ರಘುವಂಶ. ಅದಾನಂತರ ಭಾರವಿಯ ಕಿರಾತಾರ್ಜುನೀಯಂ, ಆಮೇಲೆ ಹರ್ಷನ ನೈಷಧೀಯ ಚರಿತಂ. ಏನೇಳಿ, ಹರ್ಷನ ನೈಷಧೀಯ ಚರಿತ, ಕಿರಾತಾರ್ಜುನೀಯಂ, ರಘುವಂಶ, ಕುಮಾರ ಸಂಭವ, ಮತ್ತೊಂದು ಮಾಘನ ಶಿಶುಪಾಲವಧ ಅಂತ ಮಾಘ ಕವಿ ಬರೆದಂಥದ್ದು. ಈ 5 ಪಂಚಮಹಾಕಾವ್ಯಗಳು ಅಂತ ಕರಿತೀವಿ ನಾವು. ಈ 5 ಇನ್ನೂ 100 ಇದೆ, ಸಾವಿರಾರಿದೆ, 100 ಇಂತಹ ಒಂದು ವಿಶೇಷವಾದಂಥ ಗ್ರಂಥಗಳನ್ನು, ಕಾವ್ಯಗಳನ್ನು, ಶಾಸ್ತ್ರಗಳನ್ನು, ಅಂದರೆ ಧರ್ಮಶಾಸ್ತ್ರ, ವೇದಾಂತ, ಮೀಮಾಂಸಾ, ತರ್ಕ, ವ್ಯಾಕರಣ, ಇವುಗಳೆಲ್ಲ ಬರ್ತವೆ. ಇವನ್ನೆಲ್ಲ ಓದ್ತಾ ಹೋದಾಗೆ ನಿಮಗೆ ಜ್ಞಾನ ಬೆಳೀತಾ ಹೋಗುತ್ತೆ, ನೀವು ಪಕ್ವರಾಗ್ತಾ ಹೋಗ್ತೀರಿ. ನಿಮ್ಮ ಸಮಯ ಹೀಗೆ ಕಳಿಬೇಕು. ಬುದ್ಧಿವಂತರಾದರೂ ಹಾಗೆ ಕಳೀತಾರೆ. ಆದರೆ ಮೂರ್ಖ ಹೇಗೆ ಕಳೀತಾರೆ? ವ್ಯಸನೇನತು ಮೂರ್ಖಾಣಾಂ ನಿದ್ರೆಯ ಕಲಹೇನವ. ಈ ಮೂರ್ಖರು ವ್ಯಸನದಲ್ಲಿ, ಅಂದರೆ ಕುಡಿಯೋದು, ಬೇಡದೇ ಇರೋದನ್ನು ಮಾತಾಡುವಂಥದ್ದು, ಆಮೇಲೆ ಇನ್ಯಾವುದು ಕೆಟ್ಟ ಚಟಗಳನ್ನು ಮಾಡುವಂಥದ್ದು, ಇಲ್ಲ ಇಡೀ ದಿವಸ ಮಲಗುವಂಥದ್ದು, ಲೇಜಿನೆಸ್, ಹಾಗೂ ಕಲಹ ಅಂತಂದರೆ ಗಲಾಟೆ ಬೇರೆಯವ್ರ ಜೊತೆ. ಸೊ ಬೇರೆಯವ್ರ ಜೊತೆ ಜಗಳ ಮಾಡೋದ್ರ ಮೂಲಕ, ನಿದ್ದೆ ಮಾಡೋದ್ರ ಮೂಲಕ, ಕೆಟ್ಟ ಹವ್ಯಾಸಗಳನ್ನು ಬೆಳೆಸೋದ್ರ ಮೂಲಕ ಮೂರ್ಖರಾದವರು ತಮ್ಮ ಸಮಯವನ್ನು ಕಳೀತಾರೆ. ನೋಡಿ ವ್ಯತ್ಯಾಸ ನೋಡಿ. ಅವರು ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಸಮಯವನ್ನು ಕಳೆದ್ರೆ, ಸಮಯವನ್ನು ಬಳಸ್ಕೊಂಡ್ರೆ, ಇವರು ಅಂದರೆ ಮೂರ್ಖರಾದವರು ಆ ಸಮಯವನ್ನೇ ಜಗಳ ಮಾಡೋದಕ್ಕೆ, ನಿದ್ದೆ ಮಾಡೋದಕ್ಕೆ, ಅಥವಾ ಕೆಟ್ಟ ಚಟಗಳನ್ನು ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಹಾಗಾಗಿ ಓದಬೇಕು, ನಾವು ಚೆನ್ನಾಗಿ ಓದೋದನ್ನು ಕಲಿಬೇಕು. ನೋಡಿ ಇದರಲ್ಲಿ ತೋರಿಸ್ತಾರೆ ಹೇಗೇನಂತ. ನರಸ್ಯಾಭರಣಂ ರೂಪಂ, ರೂಪಸ್ಯಾಭರಣಂ ಗುಣಃ, ಗುಣಸ್ಯಾಭರಣಂ
ಜ್ಞಾನಂ ಜ್ಞಾನಸ್ಯಾಭರಣಂ ಕ್ಷಮಾ. ಮನುಷ್ಯನಿಗೆ ಯಾವುದು ಆಭರಣ? ನೀವು ತಿಳ್ಕೊಂಡಿರ್ಬೋದು. ಮನುಷ್ಯನಿಗೆ ಆಭರಣ ಅಂದರೆ ಸಾಕಷ್ಟು ಬಂಗಾರದ್ದು ಬೆಳ್ಳಿದು ಎಲ್ಲ ಹಾಕ್ಕೊಳ್ಳೋದು, ಬ್ರೇಸ್ಲೆಟ್ ಹಾಕ್ಕೊಳ್ಳೋದು, ಕೈಗೆ ದೊಡ್ಡ ದೊಡ್ಡ ಚೈನ್ಗಳನ್ನು ಹಾಕ್ಕೊಳ್ಳುವಂಥದ್ದು. ಇನ್ನು ಹೆಣ್ಣುಮಕ್ಕಳಾದರೆ ನೆಕ್ಲೆಸ್ಗಳು ಅಥವಾ ಕೈಗೆ ಉಂಗುರ, ಬಳೆ ಬಂಗಾರದ್ದು, ಸಾಕಷ್ಟು ಆಭರಣ ಬೇರೆ ಬೇರೆದು, ಕಾಲಿಗೆಲ್ಲ ಹಾಕ್ಕೊಳ್ಳೋದು, ಹೀಗೆ ಎಲ್ಲ ರೀತಿಯಲ್ಲಿ ಅಲಂಕಾರಗಳನ್ನು ಮಾಡ್ಕೊಳ್ಳುವಂಥ ಆಭರಣಗಳ ಮೂಲಕ. ಅದರದ್ದು ಯಾವುದೂ ಅಲ್ಲ. ನರಸ್ಯಾಭರಣಂ ರೂಪಂ. ಮನುಷ್ಯನಿಗೆ ಅತ್ಯಂತ ಆಭರಣವಾಗಿರೋದು ಯಾವುದು ಕೇಳಿದರೆ ರೂಪ. ರೂಪ ಯಾವುದಾದ್ರೂ ಇರ್ಬೋದು, ಸುಂದರವಾಗಿರೋದು. ಸುಂದರ ಅಂದರೆ ಏನು? ಯಾವುದನ್ನು ಸುಂದರ ಅಂತ ಹೇಳಬೇಕು? ನಮ್ಮಲ್ಲಿ ಭಾಳ ಜನಕ್ಕೆ ಪ್ರಶ್ನೆ ಇದೆ, ಸುಂದರ ಅಂದರೆ ಏನು ಅಂತ ಗೊತ್ತಿಲ್ಲ. ಅದು ಇಂಗ್ಲೀಷಲ್ಲಿ ಬ್ಯೂಟಿಫುಲ್ ಅಂತ ಹೇಳಿಬಿಡ್ತಾರೆ. ಸೊ ಬ್ಯೂಟಿಫುಲ್ ಅಂದರೆ ಅನದರ್ ಲ್ಯಾಂಗ್ವೇಜ್ ಆಯ್ತು ಅದು. ಸುಂದರ ಅಂದರೆ ಅರ್ಥ ಯಾವುದನ್ನು ನೋಡೋದ್ರಿಂದ ನಮ್ಮ ಮನಸ್ಸಿಗೆ ಆನಂದ ಸಿಗತ್ತೋ ಅದನ್ನು ಸುಂದರ ಅಂತ ಕರಿಬೇಕು. ಹಾಗಾಗಿ ಒಬ್ಬರಿಗೆ ಒಂದು ಸುಂದರ ಅಂದರೆ ಇನ್ನೊಬ್ಬರಿಗೆ ಮತ್ತೊಂದು ಸುಂದರ ಆಗಿರುತ್ತೆ. ಎಲ್ಲರಿಗೂ ಒಂದೇ ಸುಂದರ ಅಲ್ಲ. ಯಾಕೆಂದರೆ ಅವರು ನೋಡುವರ ಆನಂದ, ಅದು ಯಾವ್ಯಾವುದನ್ನು ನೋಡೋದ್ರಿಂದ ಅವ್ರಿಗೆ ಆನಂದ ಸಿಗುತ್ತೋ ಅದು ಸುಂದರ ಅವರಿಗೆ. ಹಾಗಾಗಿ ಈ ರೂಪ ಅನ್ನೋದಿದೆಯಲ್ಲ, ಇದು ಹೇಗಾರು ಇರ್ಬೋದು, ಕಪ್ಪಿಗೆ ಬೆಳ್ಳಿಗೆ ಎಲ್ಲದೂ, ಅದು ಅವರವ್ರಿಗೆ ಅದಿಷ್ಟ. ಹಾಗೆ ಮನುಷ್ಯನಿಗೆ ಆಭರಣ ಯಾವುದು ಕೇಳಿದ್ರೆ ರೂಪ. ಆಮೇಲೆ ರೂಪಸ್ಯಾಭರಣಂ ಗುಣಃ. ರೂಪಕ್ಕೆ ಆಭರಣ ಯಾವುದು? ಗುಣ. ಬರೀ ರೂಪ ಇದ್ರಾಗಲ್ಲ, ರೂಪಕ್ಕೊಂದು ಆಭರಣ ಇರಬೇಕು. ಯಾವುದು? ಅದೇ ಗುಣ ಅಂತ ಕರಿತೀವಿ ನಾವು. ಗುಣಸ್ಯಾಭರಣಂ ಜ್ಞಾನಂ. ಗುಣಕ್ಕೆ ಆಭರಣ ಯಾವುದು? ಜ್ಞಾನ. ಬರೀ ಗುಣ ಇದ್ದರೆ ಸಾಕಲ್ಲ. ನೋಡಿ, ಮೊದಲು ರೂಪ ಇದ್ದರೆ ಸಾಕಾಗಲ್ಲ, ಅದಕ್ಕೇನಿರಬೇಕು? ಗುಣ ಏನಿರಬೇಕು. ರೂಪ ಮತ್ತು ಗುಣ ಎರಡು ಇದ್ದರೆ ಭಾಳ ಖುಷಿ ಆಗುತ್ತೆ ಜನಕ್ಕೆ. ಹಾಗೆ ಗುಣ ಇದ್ದರೆ ಸಾಕಾಗಲ್ಲ, ಗುಣಕ್ಕೆ ಜ್ಞಾನವೇ ಆಭರಣ. ಜ್ಞಾನಸ್ಯಾಭರಣಂ ಕ್ಷಮಾ. ಎಂಥ ಅದ್ಭುತವಾದ ವಾಕ್ಯ ನೋಡಿ. ಜ್ಞಾನಸ್ಯಾಭರಣ, ಜ್ಞಾನಕ್ಕೆ ಆಭರಣ ಯಾವುದು ಕೇಳಿದರೆ ಕ್ಷಮ. ಬೇರೆಯವ್ರನ್ನ ಕ್ಷಮಿಸೋದಿದೆಯಲ್ಲ ಅದು ಆಭರಣ. ಹಾಗಾಗಿ ಮನುಷ್ಯನಿಗೆ ರೂಪವೇ ಆಭರಣ, ಆ ರೂಪಕ್ಕೆ ಗುಣವೇ ಆಭರಣ, ಗುಣಕ್ಕೆ ಜ್ಞಾನವೇ ಆಭರಣ, ಜ್ಞಾನಕ್ಕೆ ಕ್ಷಮೆಯೇ ಆಭರಣ. ಯಾಕೆ ಕ್ಷಮಿಸ್ಬೇಕು ನಾವು ಅಂತ ಕೇಳಿದ್ರೆ, ಯಾವಾಗ ಮನುಷ್ಯನನ್ನು ಕ್ಷಮಿಸಿದಾಗ ಸಿಗುತ್ತದೋ ಆನಂದ, ಅದಕ್ಕೆ ಸಮಾನವಾದದ್ದು ಬೇರೊಂದಿಲ್ಲ. ಹಾಗಾಗಿ ನಾವು ಕ್ಷಮೆಯನ್ನು ಬೆಳೆಸ್ಕೊಳ್ಬೇಕು, ಕ್ಷಮಾಗುಣವನ್ನು. ಕ್ಷಮೆ ಅನ್ನೋದು ದುರ್ಬಲತೆ ಅಲ್ಲ, ಕ್ಷಮೆ ಅನ್ನೋದು ಒಂದು ಅದ್ಭುತವಾದಂಥ ಆಯುಧ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಆದ್ದರಿಂದ ಏನೇಳಿ, ಕ್ಷಮಸ್ಯಾಭರಣಂ ಜ್ಞಾನಸ್ಯಾಭರಣಂ ಕ್ಷಮ. ಜ್ಞಾನ ಎಲ್ಲ ಇದೆ, ಬಟ್ ಕ್ರೂರಿಯಾಗಿದ್ರೆ ಏನು ಪ್ರಯೋಜನ? ಹಾಗಾಗಿ ಬೇರೆಯವರು ಯಾರು ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವಂತಹ ಗುಣ ಅವನಲ್ಲಿರಬೇಕು. ಅದರಿಂದ ನಮಗೆ ಈ ಎಲ್ಲ ಆಭರಣ, ರೂಪನೂ ಇರಬೇಕು, ಗುಣನೂ ಇರಬೇಕು, ಜ್ಞಾನವೂ ಇರಬೇಕು ಮತ್ತು ಕ್ಷಮಾಗುಣವೂ ಇರಬೇಕು ಅಂತ ಹೇಳ್ತಾರೆ. ಹೀಗೆ ಈ 4 ಸುಭಾಷಿತಗಳನ್ನು ಬೇರೆ ಬೇರೆ ಪುಸ್ತಕಗಳನ್ನು ತೊಗೊಂಡಿದ್ದಾರೆ. ಕುವಲಯಾನಂದ ಅಂತ ಅಪಯ ದೀಕ್ಷಿತ ಬರೆದಿರುವಂಥ ಗ್ರಂಥ ಅದು. ಇನ್ನೊಂದು ಸುಭಾಷಿತ ರತ್ನ ಭಾಂಡಾಗ ಅಂತ ಸುಭಾಷಿತಗಳ ಸಂಗ್ರಹ ಪುಸ್ತಕ ಅದು. ಹಿತೋಪದೇಶ, ಇದು ಕೂಡ ಅಷ್ಟೇ ನಾರಾಯಣ ಪಂಡಿತ ಬರೆದಿರುವಂಥದ್ದು. ಆಮೇಲೆ ಸುಭಾಷಿತ ರತ್ನ ಸಮುಚ್ಚಯ ಅಂತ ಸುಭಾಷಿತಗಳನ್ನು ಇಲ್ಲಿ ಕಲೆಕ್ಟ್ ಮಾಡಿರುವಂಥದ್ದು. ಹೀಗೆ ಇನ್ನೂ ಬೇಕಾದಷ್ಟು ಸುಭಾಷಿತ ಪುಸ್ತಕಗಳಿವೆ. ಬಟ್ ಅದ್ಭುತವಾದಂಥ 4 ಸುಭಾಷಿತಗಳನ್ನು ನಿಮಗೆ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಓದಿ, ಇದನ್ನು ಕಂಠಪಾಠ ಮಾಡಿ ನೋಡಿ. ಕಾಗೆ ಮತ್ತು ಕೋಗಿಲೆ ಹೇಗೆ ಇರ್ತವೆ? ಕಾಗೆ ಮತ್ತು ಕೋಗಿಲೆ ಎರಡೂ ಒಂದೇ ರೀತಿ ನೋಡ್ಕೊಳ್ಳಿ, ವ್ಯತ್ಯಾಸ ಬಹಳ ಇರೋದಿಲ್ಲ. ಆದರೆ ನೋಡಿದ್ದು ಮರಿ ಕೋಗಿಲೆ ಯಾವ್ಯಾವ ರೀತಿ ಕೋಗಿಲೆ ಇರುತ್ತೆ ನೋಡ್ಕೊಳ್ಳಿ. ನೋಡಿ, ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದ ಪಿಕಕಾಕಯೋಹೋ. ನೋಡ್ಕೊಳ್ಳಿ, ಕಾಗೇನೂ ಒಂದೇ, ಕಾಗೇನೂ ಕಪ್ಪು, ಕೋಗಿಲೆಯೂ ಕಪ್ಪು. ಎರಡಕ್ಕೂ ವ್ಯತ್ಯಾಸ ಏನು ಕೇಳಿದ್ರೆ ವಸಂತ ಕಾಲ ಬಂದಾಗ ಗೊತ್ತಾಗುವಂಥದ್ದು. ಸೊ ನೋಡ್ಕೊಳ್ಳಿ ಹೇಗೆ ಇರುತ್ತೆ. ಮರಿಗಳನ್ನು ನೋಡಿ, ಅದೇ ಫೀಡ್ ಮಾಡುತ್ತೆ ಮರಿಗಳಿದ್ದಾಗ ಹೇಗೆ ನೋಡಿ. ಪರಪುಟ್ಟ ಅಂತ ಕರೀತಾರೆ ಕನ್ನಡದಲ್ಲಿ ಕೋಗಿಲೆಗೆ. ಯಾಕಂದರೆ ಕಾಗೆಯ ಗೂಡಿನಲ್ಲೇ ಕೋಗಿಲೆ ಮೊಟ್ಟೆ ಇಡೋದು, ಅದು ತಂದೆ ಮೊಟ್ಟೆ ಅಂತ ತಿಳ್ಕೊಂಡು ಕಾಗೆ ಅದನ್ನು ಬೆಳೆಸೋದು, ಮರಿ ಮಾಡಿ ಬೆಳೆಸತ್ತೆ. ದೊಡ್ಡ ಆದಮೇಲೆ ಆ ಮರಿ, ಆಗ ಕಾಗೆ ಗೊತ್ತಾಗತ್ತೆ ಇದು ಕೋಗಿಲೆ, ಇದು ಕಾಗೆ ಅಲ್ಲ ಅಂತ.
ಆಗ ಅದು ಹೊರಗಡೆ ಕಳಿಸುತ್ತೆ. ಆದ್ದರಿಂದ ನೋಡಿ ಪರಪುಟ್ಟ ಅಂತ ಇದಕ್ಕಾಗೆ. ಇನ್ನು ಅರ್ಥನಾಶಂ ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ. ನೋಡಿ ಬುದ್ಧಿವಂತರಾದವರು ಜ್ಞಾನಿಗಳ ಸಮಯ ಹೇಗೆ ಹೋಗುತ್ತೆ, ಓದೋದರಲ್ಲಿ, ಬರೆಯೋದರಲ್ಲಿ, ಹಾಗೆ ಜ್ಞಾನವನ್ನು ಇನ್ನೊಬ್ಬರಿಗೆ ನೀಡೋದರಲ್ಲಿ ಅವರ ಸಮಯ ಹೋಗುತ್ತೆ. ಆದ್ದರಿಂದ ನಾವು ಕೂಡ ಜ್ಞಾನಿಗಳಾಗಬೇಕು. ನಮ್ಮ ಸಮಯವನ್ನು ಜ್ಞಾನ ಪ್ರಸಾರದ ಕಡೆ, ಜ್ಞಾನವನ್ನು ಗಳಿಸ್ಕೊಳ್ಳೋದ ಕಡೆ ಮತ್ತು ಪ್ರಸಾರದ ಕಡೆಗೆ ಇರಬೇಕು ಅಂತ ಹೇಳ್ತಾ ಈ ಪದ್ಯಗಳನ್ನೆಲ್ಲ ನೀವು ಬಾಯಾಟ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ.